ಈಗ ನಮ್ಮ ಆರ್ತಿ ಅಮ್ಮನ ಶ್ರೀಮಂತರ ಮನೆಗೆ ಕೊಟ್ಟು ಅನ್ಭವಿಸ್ತಿರೋದ್ ಸಾಲ್ದ. ನಮ್ಮ ಅದಿತಿ ಅಂಜುನಾದ್ರೂ ನಮ್ಮಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಹುಡುಕಿ ಮದುವೆ ಮಾಡೋಣ. ಅಂತ ಸಂಬಂಧ ಸಿಕ್ಕಿದ್ರೆ ಸಾಕು. 6 ಜನ ಇದ್ದವರು 3 ಆಗಿ ಆಮೇಲೆ ಇಬ್ಬರೇ ಆಗ್ತೀವಿ ಅನ್ನೋ ಭಯಾನೂ ಇದೆ. ಅಯ್ಯೋ ಅತ್ಗೆ, ಅಮ್ಮು ಈಗ ಬಜಾರಿ ಅಲ್ಲ. ಆದ್ಯ, ಇಲ್ಲಿರೋದು ಧ್ರುವ ಮತ್ತೆ ಅವ್ನ ಹುಡುಗಿ. ನಿನ್ ಜಾಗದಲ್ಲಿ ನಿಮ್ ಅಣ್ಣ ಇದ್ದಿದ್ರೆ ಅವಳನ್ನ ಬಜಾರಿ ಅಂತ ಕರಿಬಹುದು. ನೀನ್ ಯಾಕೆ ನಿಮ್ಮ ಅಣ್ಣನ ರೋಲ್ ಮಾಡ್ತಿದ್ಯಾ? ಬಾಸ್ ದೇವು ಎಲ್ಲಾರ ಮೈ ಮೇಲೂ ಬರುತ್ತೆ ಸರ್. ಧ್ರುವ ಏನ್ ಹೇಳ್ಬೋದು ಅದನ್ನ ಹೇಳು. ಹೌದು, ಧ್ರುವ ಏನ್ ಹೇಳ್ಬೋದು? ಚಿನ್ನ ಅಂತನಾ? ಮುದ್ದು ಅಂತ ಕರಿಬೋದಾ? ಬಂಗಾರಿ? ಹಲೋ ಅದಕ್ಕೆ ಏನಿಲ್ಲ ಯೋಚನೆ ಮಾಡ್ತಿದ್ದೀರಾ? ಪ್ರಪೋಸ್ ಮಾಡುವಾಗ ಇಷ್ಟೊಂದು ಟೈಮ್ ತಗೋಬಾರ್ದು ಅದಕ್ಕೆ. ಆಮೇಲೆ ಪಾರ್ಟಿ ಸರಿ ಇಲ್ಲ, ಇನ್ನು ಕನ್ಫ್ಯೂಷನ್ ಇಲ್ಲದಾರ ಅಂತ ಹುಡ್ಗಿರ್ ಗಾಯವಾಗ್ಬಿಡ್ತಾರೆ. ಅಮ್ಮೋ, ನಿನ್ ಮುಖ ನೋಡಿದ್ರೆ ಬಜಾರಿ ಅನ್ನೋದ್ ಬಿಟ್ಟು ಬೇರೆನೂ ಬಾಯಿಗೆ ಬರ್ತಾ ಇಲ್ಲ ಕಣೆ. ಅದನ್ನೇ ಹಂಗೆ ಬಿಡ್ಲಿ. ಐ ಲವ್ ಯು ಬಜಾರಿ, ವಿಲ್ ಯು ಮ್ಯಾರಿ ಮೀ? ಇದು ಸರಿ ಇಲ್ಲ. ಒಂದ್ ಮೋರ್. ನಮ್ಗೆ ಈಗಲೇ ಏನು ಹೇಳೋದಕ್ಕಾಗಲ್ಲ ಅದಿತಿ. ಒಂದು ಸ್ವಲ್ಪ ಟೈಮ್ ಬೇಕು. ಯಾಕೆ ಧ್ರುವ, ಚಿಕ್ಕ ಮನೆಗೆ ಬಂದಿರೋದಕ್ಕೆ ಕಷ್ಟ ಆಗತ್ತಾ? ಚಿಕ್ಕ ಮನೆ ದೊಡ್ಡ ಮನೆ ಅಂತ ಅಲ್ಲ ಅದಿತಿ. ಬೀದಿಲಿ ಚಳಿ ಬಿಸಿಲು ಅಂತ ನೋಡಿದೆ ಬದುಕ್ತವ್ ನಾನು. ನನಗೆ ಮನೆನೇ ಇರಲಿಲ್ಲ. ಇನ್ನು ಚಿಕ್ಕ ಮನೆ ಒಂದು ಸಮಸ್ಯೆನೇ ಅಲ್ಲ ಅದಿತಿ. ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ನೋಡ್ಬಿಟ್ಟಿದ್ದೀನಿ. ಲಕ್ಸುರಿ ಜೀವನ ನೋಡಿದ್ದೀನಿ, ಏನೂ ಇಲ್ಲದೆ ಆಟೋನ ಓಡಿಸಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಆ ಅನ್ನದ ಋಣ ನನ್ನ ಮೇಲೆ ಇನ್ನೂ ಹಾಗೇ ಇದೆ. ಆ ಋಣ ತೀರಿಸ್ಬೇಕು ಅನ್ನೋ ಆಸೆ ನನಗೂ ಇದೆ ಅದಿತಿ. ಆದ್ರೆ ನಮ್ಮ ಅಣ್ಣಂದಿರನ್ನ ಬಿಟ್ಟು ನಿಮ್ಮ ಮನೆಗೆ ಬಂದಿರಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಒಂಥರ ಸಂಕಟ ಆಗತ್ತೆ. ಏನ್ ನಿರ್ಧಾರ ತಗೊಳ್ಳೋದು ಅಂತ ಭಯ ಆಗತ್ತೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಿತಿ. ನೀನ್ ಹೇಳೋದನ್ನ ನಾನು ಒಪ್ಕೋತೀನಿ ಧ್ರುವ. ನಿನ್ ಕಷ್ಟ ಏನಂತ ನಂಗೆ ಅರ್ಥ ಆಗತ್ತೆ. ಕಷ್ಟ ಅಂತ ಅದನ್ನ ಯೋಚನೆ ಮಾಡ್ತಾ ಕೂತ್ರೆ ಬದುಕಕ್ಕಾಗಲ್ಲ. ಕಷ್ಟಪಟ್ಟು ಬದುಕು ತೋರ್ಸೋಣ, ಆಗ ಎಲ್ರಿಗೂ ನಮ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅದಿತಿ, ನನ್ಗೀಗಲೇ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ನನ್ಗೆ ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಈಗ ಆಫೀಸ್ಗೆ ಹೋಗಿ ವಿಕ್ಕಿ ಡಿಸ್ಕಸ್ ಮಾಡಿ ನಿಂಗೆ ಕಾಲ್ ಮಾಡ್ತೀನಿ. ಅಯ್ಯೋ, ಬೇಜಾರ್ ಮಾಡ್ಕೋಬಿಟ್ಟ ಅನ್ಸುತ್ತೆ. ಇಲ್ಲಾಂದಿದ್ರೆ ನಾನೇ ಮನೆವರೆಗೂ ಬಂದು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಏ ಧ್ರುವ, ನಿತ್ಕೊ, ನಾನು ಬರ್ತೀನಿ. ವಯಸ್ಸಿಗೆ ಬನ್ನಿ ಆಫೀಸ್ ರಜೆ ಆದ್ರೂ ಮನೇಲಿ ಯಾರು ಇರೋದಿಲ್ವಲ್ಲ. ಎಲ್ಲರೂ ಇತ್ತೀಚೆಗೆ ವಿಚಿತ್ರವಾಗಿರ್ತೀವಿ. ವಿಕ್ರಾಂತ ಮೂಲ್ಯ ಅಂತೂ ಇಲ್ಲ. ಈ ಧ್ರುವ ಎಲ್ಗೋದಂತನೂ ಗೊತ್ತಿಲ್ಲ. ಹೊರಬಿಟ್ಟು ಇವ್ರಂಗೆ ಕೇಳಿದ್ರೆ ಅಷ್ಟೇ. ನಾನು ಆಫೀಸಿಗೆ ಹೊರಡ್ತೀನಿ. ಅದಿತಿ ಜೊತೆ ಇವತ್ತಿನ ದಿನ ಈ ತರ ಮುಗಿತದೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೋ ಸರಿ ಬರ್ತಿಲ್ಲ. ಎಷ್ಟೋ ವರ್ಷದ ಮೇಲೆ ನಂಗೆ ಮತ್ತೆ ಅಣ್ಣನ ಪ್ರೀತಿ ಸಿಕ್ಕಿದೆ. ನನ್ನ ಪ್ರೀತಿಗೋಸ್ಕರ ಇವರೆಲ್ಲ ಬಿಟ್ಬಿಟ್ಟು ಬರ್ಬೇಕಾ? ಲವ್ ಅಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತಾ? ಅದಿತಿ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ಲು? ಒಂದು ಅರ್ಥ ಆಗ್ತಿಲ್ಲ. ಯಾವುದಕ್ಕೂ ವಿಕ್ಕಿ ಹತ್ರ ಮಾತಾಡೋಣ.
ಈ ವಿಕ್ಕಿ ಏನಾದರೂ ಇಂಪಾರ್ಟೆಂಟ್ ಇದ್ದಾಗಲೇ ಕಾಲ್ ರಿಸೀವ್ ಮಾಡಲ್ಲ. ಏನು ಕರ್ಮನೂ ಗೊತ್ತಿಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ. ಏನೋ ವರ್ಕ್ ಆಗೋ ತರ ಕಾಣ್ತಿಲ್ಲ. ಡ್ಯಾಮ್ ಇಟ್. ಮದ್ವೆ ಆಗೋಕ್ಕೂ ಮುಂಚೆನೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡೋ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬೇಡ. ದಿನ ಎಲ್ಲ ನಿಮ್ಮ ಅಣ್ಣಂದ್ರ ಜೊತೆ ಕೆಲಸ ಮಾಡ್ಕೊಂಡಿರ್ಬೋದು, ರಾತ್ರಿ ಮಾತ್ರ ಮನೆಗೆ ಬಂದ್ರೆ ಸಾಕು. ತಲೆ ಮೇಲೆ ತಟ್ಟಿದ್ರು ಇದು ವರ್ಕ್ ಆಗ್ತಿಲ್ಲ. ಇದನ್ನ ನಂಬ್ಕೊಂಡ್ರೆ ಅಷ್ಟೇ ಕತೆ. ಬೇರೆ ಪ್ಲೇಯರ್ ಅರೇಂಜ್ ಮಾಡಬೇಕು. ಹಲೋ, ನಾನು ಕೇಳ್ದಲ್ಲ, ಸಿಕ್ತಾ? ಏನು ಸಿಕ್ಕಿಲ್ವಾ? ಏನು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಒಂದು ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡಲ್ಲ ಅಂತೀರಲ್ಲ. ಇರು, ನಾನೇ ಬರ್ತೀನಿ. ವಿಕ್ಕಿ, ವಿಕ್ಕಿ ಸರ್, ವಿಕ್ಕಿ ಸರ್ ಇನ್ನೂ ಬಂದಿಲ್ಲ, ಆನ್ ದಿ ವೇ ಇದ್ದಾರೆ. ಸರ್, ನಿಮ್ ತಾಯಿ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ವಾಟ್? ನಿಜಾನ ಸರ್? ನಿಮ್ ಗಂಟೆ ಸಿಕ್ಕಿದೆ? ನಿಮ್ ಮನೇಲಿ ನಡೆದಿರೋ ಸತ್ಯನಾರಾಯಣ ಪೂಜೆ ವಿಡಿಯೋ ಸಿಕ್ಕಿದೆ. ಅದ್ರಲ್ಲಿ ನಿಮ್ ತಾಯಿ ಇರೋ ಎಲ್ಲ ಸಾಧ್ಯತೆ ಇದೆ. ಬನ್ನಿ ಸರ್. ಇಷ್ಟೊಂದಾದ್ರೂ ಮೆಸ್ ಓಪನ್ ಮಾಡಿಲ್ವಲ್ಲ? ಇವತ್ತೇನಾದ್ರೂ ಕ್ಲೋಸ್ ಮಾಡಿದಾರ? ವೀಕ್ ಡೇ ಬೇರೆ. ಮೆಸ್ ಕ್ಲೋಸ್ ಮಾಡಿದ್ರೆ ಅವರಿಗೂ ತೊಂದರೆ, ಕಸ್ಟಮರ್ಸ್ ಕೂಡ ಕಳ್ಕೊತೀವಿ ಅಂತ ಮಂಜುಪ್ಪ ಅವಾಗ ಹೇಳ್ತಾನೆ ಇದ್ರು. ಮತ್ತೆ ಕ್ಲೋಸ್ ಮಾಡಿದ್ದಾರೆ? ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಫೋನ್ ಮಾಡಿ ವಿಚಾರಿಸೋದೆ ಬೆಟರ್. ಸರ್, ಮಿಸ್ಸಿ ಬಂದ್ರಾ? ಹೌದು ಸರ್, ಮಿಸ್ಸು ಇನ್ಯಾವತ್ತು ಓಪನ್ ಆಗಲ್ಲ ಸರ್. ವಾಟ್? ಯಾಕೆ, ಏನಾಯ್ತು? ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಸೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು. ವೈದೇಹಿ ದೀಪ ತಗೊಂಡ್ಬರಮ್ಮ. ಅಮ್ಮ 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 ಅಮ್ಮ, ವೈದೇಹಿ 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 ವೈದೇಹಿ.
ಇಷ್ಟು ದಿನ ನಮ್ಮನೇಲೆ ವೈಜಯಂತಿ ಅಂತ ಹೇಳ್ಕೊಂಡಿರೋದು ನಮ್ಮ ಹೌದು ವೈಜಯಂತಿನೇ ವೈದ್ಯ ಅವಳೇ ನಮ್ಮಮ್ಮ ಅವಳೇ ನನ್ನ ಎತ್ತಮ್ಮ ಅವಳೇ ನನ್ನ ಎತ್ತಮ್ಮ ಇಷ್ಟು ದಿನ ನಾವೆಲ್ಲ ಹುಡ್ತಿದ್ ನಮ್ಮಮ್ಮ ಸುಹಾಸಿನಿ ಅಮ್ಮ ನಮ್ ನಿಜವಾದ ಅಮ್ಮ ಅಲ್ವಾ? ಯಾಕೆ ಈ ತರ ಕೇಳ್ತಾ ಇದ್ಯಾ? ನಿನಗೆ ಯಾಕೆ ಈಗ ಈ ಅನುಮಾನ ಬಂತು? ಅಜ್ಜಿ ಪ್ಲೀಸ್ ಅಜ್ಜಿ, ನೀವದು ನಿಜ ಹೇಳಿ. ಸುಹಾಸಿನಿ ಅಮ್ಮ ನಮ್ ನಿಜವಾದಮ್ಮ ಹೌದೋ ಅಲ್ವೋ? ಅವರಿಗೆ ನಮ್ ಜೊತೆ ಯಾವ ಸಂಬಂಧನೂ ಇಲ್ವಾ? ಹಾಗಿದ್ರೆ ನಮ್ ತಾಯಿ ಬೇರೆ ಯಾರೋ ಇದ್ದಾರಾ? ಯಾಕೋ ಕಂದ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನಗೆ? ಪ್ಲೀಸ್ ಅಜ್ಜಿ, ನನ್ನ ಪ್ರಶ್ನೆಗೆ ಮರು ಪ್ರಶ್ನೆ ಬೇಡ. ನಿನ್ ಸತ್ಯ ಏನು ಅಂತ ಹೇಳಿ ಗೊತ್ತಾಗ್ಬೇಕು. ಪ್ಲೀಸ್ ಸತ್ಯ ಹೇಳಿ. ಆದ್ಯ ಪ್ಲೀಸ್ ನನ್ನ ಮಾತು ಕೇಳು. ನೀನ್ ತಪ್ಪು ತಿಳ್ಕೊತಿದ್ಯಾ? ಅತ್ತೆನೇ ನಿನ್ ನಿಜವಾದಮ್ಮ, ಅವರಲ್ಲದೆ ಬೇರೆ ಯಾರೋ ನಿನ್ ತಾಯಿ ಹೇಗ್ ಸಾಧ್ಯ ಹೇಳು? ಸಾರ್ಥಕ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿನ್ನ ಹತ್ರ ನಾನ್ಯಾಕೆ ಸುಳ್ಳು ಹೇಳಿ ಆದ್ಯ? ಅದು ಇಂಥ ವಿಚಾರದಲ್ಲಿ. ಸಾರ್ಥಕ್, ನನ್ ಕಿವಿ ನನಗ್ ಮೋಸ ಮಾಡಲ್ಲ. ಇಂಥ ವಿಚಾರದಲ್ಲಿ ಆಗಿರೋದಕ್ಕೇನೆ ನನಗ್ ನಂಬಿಕೆ ಬರ್ತಾ ಇಲ್ಲ. ಆದ್ಯ, ನೀನ್ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದೆ ಏನೇನೋ ಮಾತಾಡ್ತಿದ್ದೆ. ಬೇಕಾದ್ರೆ ಅಜ್ಜಿನೇ ಕೇಳು. ಅಜ್ಜಿ, ನೀವಾದ್ರೂ ಹೇಳಿ ನಿಜ ಏನು ಅಂತ. ಆದ್ಯ, ಸಾರ್ಥಕ್ ಹೇಳ್ತಾ ಇರೋದು ನಿಜನಮ್ಮ. ಸುಹಾಸಿನಿನೇ ನಿನ್ನಮ್ಮ. ಅವಳಲ್ದೆ ಬೇರೆ ಇನ್ಯಾರೋ ನಿಮ್ಮಮ್ಮ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳು? ಹಾಗೊಂದು ವೇಳೆ ಸುಹಾಸಿನಿ ನಿಮ್ಮಮ್ಮ ಅಲ್ಲ ಅಂತ ಗೊತ್ತಾಗಿದ್ರೆ ಇಷ್ಟು ವರ್ಷ ಅದನ್ನು ಮುಚ್ಚಿಡೋ ಅಗತ್ಯ ಏನಿತ್ತು? ಅವಳಿಗೆ ಈ ವಿಷಯ ಗೊತ್ತಾದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ಹೌದು ಆದ್ಯ, ಅತ್ತೆಗೆ ಈ ವಿಚಾರ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅಜ್ಜಿ ಹೇಳ್ತಿರೋದು ನಿಜಾನೇ. ಬಾ ಹೋಗೋಣ. ನನ್ ಕಣ್ಣು ಕಿಚ್ಚಾಗ ಆಗ್ತಿದೆ. ಧ್ರುವನ್ಗೇನೋ ಆಗದೆ ಇರ್ಲಿ. ಕನ್ಸ ನನ್ ಮಗುಗೇನೋ ಆಗದೆ ಇರ್ಲಿ.
ಯೋಚನೆ ಮಾಡ್ತಾ ಇದ್ದೀನಿ ನಾನು. ನೀವು ಹೇಳಿದಾಗೆ ಕೆಲಸ ಆಯ್ತು ಮೇಡಮ್. ಸತ್ ಹೋದ ತಾನೆ? ಹಾ ಮೇಡಮ್, ನಾವು ಹೊಡೆದ ಏಟಿಗೆ ಬದುಕೋದಕ್ಕೆ ಚಾನ್ಸೇ ಇಲ್ಲ ಮೇಡಮ್. ವೆರಿ ಗುಡ್. ಹಾಗೆ ನಿಮ್ಗೆ ಇನ್ನೊಂದು ಕೆಲಸ ಹೇಳಿದ್ನಲ್ಲ, ಅದನ್ನು ಮಾಡಿ ಮುಗಿಸು. ಆಯ್ತು ಮೇಡಮ್. ಸರ್, ನೀವ್ ಹೇಳಿದ ಕೆಲಸನ ಪ್ರಾಬ್ಲಮ್ ಇಲ್ದ ಮುಗಿಸ್ಬಿಟ್ಟಿದೀನಿ. ನಿಮ್ ತಮ್ಮನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಿದೀನಿ. ಸರ್, ನಾನು ಹೇಳಿದ ಪೇಮೆಂಟು ಸರಿಯಾಗಿ ಕೊಟ್ಬಿಡ್ಬೇಕು. ನಾನೊಂದು ಸ್ವಲ್ಪ ದಿವಸ ಅಂಡರ್ ಗ್ರೌಂಡ್ ಆಗಿರ್ತೀನಿ. ಅನ್ಯಾಯ ಮೋಸ ಮಾಡಿದ್ರೆ ದೇವ್ರು ಮೆಚ್ಚಲ್ಲ ಅಂತ ಹೇಳ್ತಾನೆ. ಆದ್ರೆ ದೇವ್ರು ಮಾಡೋ ಅನ್ಯಾಯದ ಮುಂದೆ ಮನುಷ್ಯದ ಲೆಕ್ಕನೇ ಅಲ್ಲ ಅನ್ಸುತ್ತೆ. ತುಂಬಾ ಒಳ್ಳೆಯವ್ರಿಗೆ ಇದು ಜಾಗ ಅಲ್ಲ ಅನ್ಸುತ್ತೆ. ಅಥವಾ ಅಂತ ಒಳ್ಳೆ ಜನ ಜೊತೆ ಇರೋ ಭಾಗ್ಯ ಪಡ್ಕೊಂಡ್ ಬಂದಿರೋದೇ ಇಷ್ಟು ಅನ್ಸುತ್ತೆ.
ರಾಜಣ್ಣನ ಮನ್ಸಲ್ಲಿ ನಿನ್ಗಿರೋಷ್ಟು ಜಾಗ ಇನ್ಯಾರಿಗೂ ಇರ್ಲಿಲ್ಲ ವೇದ. ಅವ್ರು ನಮ್ಮಲ್ಲಿ ಇದ್ದಾಗೂ ಅವ್ರ ಆಸೆ ಗುರಿ ಕನ್ಸು ಎಲ್ಲ ನಿನ್ ಜೊತೆ ಇರ್ಬೇಕು ಅನ್ನೋದಷ್ಟೇ ಆಗಿತ್ತು. ಆದ್ರೆ ಇಷ್ಟು ಕಡಿಮೆ ಸಮಯ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ವೇದ ಪ್ಲೀಸ್ ಧೈರ್ಯ ತಂದ್ಕೊಳ್ಬೇಕು. ಮಾತು ಧ್ರುವ ಇಲ್ಲ ಅಂತ ಹೇಳ್ಬೇಡ. ನೀನೇನು ಅಂದ್ಕೊಂಡಿದ್ಯಾ ಅಂತ ತನದ ನಂಬೋದಕ್ಕಾಗಲ್ಲ. ಧ್ರುವ ಸತ್ತಿಲ್ಲ ಅಮೂಲ್ಯ. ನೀನ್ ಬೇರೆ ಅದೇ ನೋಡಿದ್ಯಾ. ಇನ್ನೊಂದ್ಸಲ ನೋಡ್ಕೊಳ. ಇನ್ನೊಂದ್ಸಲ ಹೋಗಿ ನೋಡ್ಕೊಂಡ್ ಬಾ, ನಿನಗೆ ಗೊತ್ತಾಗುತ್ತೆ ಧ್ರುವ ಅಲ್ಲ ಅಂತ. ನಾನೇ ಹೋಗಿ ಅಲ್ಲಿರೋದು ಧ್ರುವ ಅಲ್ಲ ನೋಡು ಅಂತ ಹೇಳ್ತಿದ್ದೆ. ಆದ್ರೆ ನಂಗೆ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಮೂಲ್ಯ. ಅನುಮಾನ ಇರೋದು ನೀನು ಹೋಗ್ತು ಅಲ್ಲಿರೋದು ಧ್ರುವ ಅಲ್ಲ ಅಮೂಲ್ಯ. ನನಗೆ ಚೆನ್ನಾಗಿ ಗೊತ್ತಾಗ ಧ್ರುವ ಅಲ್ಲ ಅಂತ. ನೀನು ಹೋಗಿ ಕನ್ಫರ್ಮ್ ಮಾಡ್ಕೊ. ಸುಮ್ಮನೆ ಮನ್ಸಿಗೆ ತೋಚಿದಲ್ಲ ಮಾತಾಡಬೇಡ ನೀನು. ನಿನ್ನ ಹೇಳ್ತಿರೋದು ನಿಜಾಗ್ಲಿ ಅಂತ ಅನ್ಸುತ್ತೆ ವೇದ. ಆದ್ರೆ ಎಕ್ಸ್ಕ್ಯೂಸ್ ಮೀ, ಧ್ರುವನ್ ಡೆಡ್ ಬಾಡಿ ಕಡೆಯವರ ನೀವು? ಹಾಗಿದ್ರೆ ಬಾಡಿನ ಐಡೆಂಟಿಫೈ ಮಾಡಿ ಬಾಡಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾ ಬಾಡಿನೇ ನೋಡಿ ಐಡೆಂಟಿಫೈ ಕೂಡ ಮಾಡಿ. ಯಾರು ದೇಹ ಇಟ್ಕೊಂಡು ಧ್ರುವ ಇಸ್ ಡೆಡ್ ಅಂತ ಹೇಳ್ತಿರಲ್ರಿ, ಮೈಂಡ್ ಗೊತ್ತಂತ ಧ್ರುವ ಇಸ್ ಡೆಡ್ ಅಂತ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಸಮಾಧಾನ ಮಾಡ್ಕೋವೇನ. ಅವ್ರ ಪ್ರಾಕ್ಟೀಸ್ ಹಾಗೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊ. ಮತ್ ನೋಡ ಮೂಲ್ಯ ಧ್ರುವ ಡೆಡ್ ಅಂತ ಹೇಳ್ತಾರೆ. ನನ್ನ ಧ್ರುವನ್ ಡೆಡ್ ಅಂತ ಹೇಳಿ ನಾನು ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನಾನು ಅಫಿಷಿಯಲ್ ಆಗಿ ಪ್ರಪೋಸ್ ಮಾಡಕ್ ಬರ್ತಾ ಇದ್ದೀನಿ. ವಸಿಷ್ಠ ಫ್ಯಾಮಿಲಿಗೆ ಸೊಸೆ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಪ್ಲೀಸ್ ಧ್ರುವ, ಕಣ್ಬಿಡು ಧ್ರುವ. ಎದ್ದೇಳು ಧ್ರುವ, ಮಾತಾಡೋ. ಕಣ್ಬಿಡೋ ಧ್ರುವ. ನಾನಿನ ಅಣ್ಣ ಬಂದಿದ್ದೆ ಧ್ರುವ. ಒಂದ್ಸಲ ಕಣ್ಬಿಟ್ಟು ನೋಡು ಧ್ರುವ. ಧ್ರುವ ನೋಡಿ ಮಿಸ್ಟರ್ ವೇದಾಂತ್, ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಇದು ಆಕ್ಸಿಡೆಂಟ್ ಆಗಿರೋದ್ರಿಂದ ಪೊಲೀಸ್ ಕೇಸ್ ಆಗುತ್ತೆ. ಪೊಲೀಸ್ನವ್ರು ಬಂದು ನೋಡಿದ್ಮೇಲೆ ಈ ಬಾಡಿನ ತಗೊಂಡು ಹೋಗ್ಬೋದು.
ರೀ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಪರಿ, ಯಾರಿಗೂ ಫೋನ್ ಹೋಗ್ತಾ ಇಲ್ಲ. ಅಲ್ಲ ರೀ, ವೇದಾಂತ್ ವಿಕ್ರಾಂತ್ ಫೋನ್ ತೆಗಿಲಿಲ್ಲ ಅಂದ್ರೆ ಆರ್ತಿಗೋ ಅಮ್ಮಗೋ ಮಾಡಿ ಯಾವ ಆಸ್ಪತ್ರೆ ಅಂತ ತಿಳ್ಕೊಳ್ಳಿ, ನಾವ್ ಅಲ್ಲಿಗೆ ಹೋಗೋಣ. ಅವರಿಗೆ ಟ್ರೈ ಮಾಡ್ತಾ ಇದ್ದೀನಿ ಪರಿ, ಇಬ್ರದ್ದು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಆರ್ತಿ ಫೋನು ನಾಟ್ ರೀಚಬಲ್ ಆಗಿದೆ, ಅಮ್ಮ ಫೋನು ಬ್ಯುಸಿ ಅಂತ ಬರ್ತಾ ಇದೆ. ಅದಿತಿ, ರಾಜನ್ನ ಯಾವ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಮ್ಮ? ಅಮ್ಮು, ಆಗ್ಲಿಂದ ಅಪ್ಪ ನಿನಗ್ ಫೋನ್ ಮಾಡ್ತಿದ್ದಾರೆ, ಯಾಕಮ್ಮ ನೀನ್ ತೆಗಿಲಿಲ್ಲ? ಯಾಕೆ ಪರಿ, ಏನಾಯ್ತು? ಅಮ್ಮ ಏನೇ ಹೇಳಿದ್ಲು? ಎಲ್ಲ ಮುಗ್ದೋಯ್ತು ರೀ. ಅಂದ್ರೆ ನಮ್ಮ ರಾಜ ಅಮ್ಮ ಪ್ಲೀಸ್ ಅಮ್ಮ, ನೀವ್ ಅಳ್ಬೇಡಿ. ನೀವ್ ಈ ರೀತಿ ಹತ್ರ ಅಂಕಲ್ ಅದನ್ನ ನೋಡೋದಕ್ಕಾಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೀವು ನಮ್ಮನ್ನ ಸ್ಟ್ರಾಂಗ್ ಮಾಡ್ಬೇಕು, ಸಮಾಧಾನ ಮಾಡ್ಬೇಕು. ಅಂತಂದ್ರೆ ನೀವೇ ಹೇಗೆ ಕುಸ್ತು ಬಿದ್ದೋದ್ರೆ ನಮ್ ಗತಿ ಏನ್ ಹೇಳಿ? ಪ್ಲೀಸ್ ಅಮ್ಮ, ಪ್ಲೀಸ್ ಕಾಮ್ ಡೌನ್. ವೇದಾಂತ್, ನನಗೆ ನನ್ನ ಮಗು ಜೊತೆ ಬದುಕೋ ಅದೃಷ್ಟ ಅಂತೂ ಇಲ್ಲ. ಕೊನೆಯದಾಗಿ ಮುಖನ ತುಂಬಾ ನೋಡ್ಕೊಳ್ತೇನೆ. ನನ್ನನ್ನ ನನ್ನ ಮಗನ ಹತ್ರ ಕರ್ಕೊಂಡು ಹೋಗು, ಅವನನ್ನ ನೋಡ್ಬೇಕು. ಸಾರಿ ಮಾ, ಇನ್ ಮುಂದೆ ನೀವು ಯಾರು ಧ್ರುವನ್ ಮುಖನ ನೋಡೋದಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನ್ ವೇದಾಂತ್? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀವ್ ಯಾರು ಧ್ರುವನ್ ಮುಖನ ನೋಡೋದಿಕ್ ಆಗೋದೇ ಇಲ್ಲಮ್ಮ. ದಯವಿಟ್ಟು ಆಸೆನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಯಾಕಾಗಲ್ಲ ಅಂತ ಹೇಳು ವೇದಾಂತ್, ಮತ್ತಷ್ಟು ನೋವು ಕೊಡ್ಬೇಡ. ಧ್ರುವನ್ ಬಾಡಿನ ಹೇಳು ವೇದಾಂತ್, ಧ್ರುವನ್ ಬಾಡಿ ಏನಾಯ್ತು? ಅಮ್ಮ, ಧ್ರುವನ್ ಬಾಡಿನ ಮೆಡಿಕಲ್ ರಿಸರ್ಚ್ ಹೆಲ್ಪ್ ಆಗ್ಲಿ ಅಂತ ಅದೇ ಹಾಸ್ಪಿಟಲ್ ಡೊನೇಟ್ ಮಾಡಿದೆ ಅಮ್ಮ. ಬಾಡಿನ ಡೊನೇಟ್ ಮಾಡಿದ್ಯಾ? ಯಾರೋ ನಿನ್ಗೆ ಡೊನೇಟ್ ಮಾಡಕ್ ಹೇಳಿದ್ದು? ಯಾರು ನಿನ್ಗೆ ರೈಟ್ಸ್ ಕೊಟ್ಟಿದ್ದು? ಡೊನೇಟ್ ಮಾಡಕ್ ಮೊದಲು ನನ್ನ ಒಂದು ಮಾತು ಕೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ ವೇದ? ನೀನ್ ಹೇಗ್ ಮಗನು, ಅವನು ನನ್ಗೆ ಹಾಗೆ ಮಗ. ಅವನ ವಿಚಾರದಲ್ಲಿ ಡಿಸಿಷನ್ ತಗೊಳ್ಳೋ ಹಕ್ಕು ನಿನಗಿಂತ ನನಗೆ ಜಾಸ್ತಿ ಇರೋದು. ಕೊನೆಯದಾಗಿ ಅವ್ನ ಮುಖ ನೋಡೋ ಅವಕಾಶನೂ ಕಿತ್ಕೊಂಡ್ಬಿಟ್ಟಿಯಲ್ಲೋ. ನಿನಗೆ ಮನಸ್ಸಾದ್ರೂ ಹೇಗೋ ಬಂತು?
ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಬಿಟ್ಟ. ಸಾರ್ಥಕ್, ಅಮೂಲ್ಯ, ಅಪ್ಪ ಹೇಳು. ಗೊತ್ತಿಲ್ಲ ವೇದಾಂತ್, ಆಕ್ಸಿಡೆಂಟ್ ಆದ ವಿಚಾರನ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ತಕ್ಷಣ ಹೊರಡ್ತೀನಿ, ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಅದಕ್ಕೂ ಬರಲಿಲ್ಲ. ಹಾಗಾದ್ರೆ ಅಪ್ಪ ಎಲ್ಲೋದ್ರು? ಸಾರ್ಥಕ್, ವಿಕ್ರಾಂತ್ ಎಲ್ಲಿದ್ದಾನೆ? ರೂಮಲ್ಲಿ ಇದ್ದಾನೆ. ಅವನಿಗೆ ವಿಷಯ ಗೊತ್ತಿಲ್ಲ ವೇದಾಂತ್, ಅವ್ನು ತುಂಬಾ ಶಾಕಲ್ಲಿದ್ದಾನೆ. ಧ್ರುವನ್ ಸಾವಿಂದ ಅವ್ನು ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಇನ್ನೂ ಆ ಶಾಕಿಂದ ಆಚೆ ಬಂದಿಲ್ಲ. ಅವನ ಕಂಡೀಷನ್ ನೋಡಿ ಅವನಲ್ಲೇ ಪ್ರಜ್ಞೆ ತಪ್ಪು ಬಿದ್ದಿದ್ದ. ಪ್ರಜ್ವಲ್ ಮನೆ ಕರ್ಕೊಂಡು ಬಂದ್ಮೇಲೆ ನಾನೇ ಅವನ್ನ ರೂಮಲ್ಲಿ ಮಲ್ಸೀನಿ. ವಿಕಿತಾವನ್ ಕರ್ಕೊಂಡು ಬರ್ತೀನಿ. ನೋಡಿ, ಯಾಕೆ ಇಬ್ರು ಒಂಥರ ಇದ್ದೀರಾ? ಬಾವ, ಆ ಧ್ರುವ ಇಲ್ಲಿ ಅವನಿನ್ನು ಮನೆಗೆ ಬಂದಿಲ್ವಾ? ನಾನು ಅವನ ಹತ್ರ ಏನೋ ಮಾತಾಡ್ಬೇಕಿತ್ತು. ವಿಕ್ಕಿ, ಅದು ಧ್ರುವ. ವಿಕ್ಕಿ, ನಿನ್ಗೆ ಗೊತ್ತಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಧ್ರುವ. ಹಾ ಬಾವ, ಅವ್ನು ನನಗೆ ಕಾಲ್ ಮಾಡಿದ್ದ. ಆಫೀಸಿಂದ ಹೊರಟಿದ್ದೀನಿ ಅಂತ ಹೇಳ್ದ. ಇನ್ನು ಮನೆಗೆ ಬಂದಿಲ್ವಾ? ಹಾ ನೋಡಿ ನದ್ನಿ, ಅವನಿಗೆ ಕಾಲ್ ಮಾಡಿ ಹೇಳ್ಬಿಡು ಮನೆಗೇನ್ ಬರೋದ್ ಬೇಡ, ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ. ಧ್ರುವಾಗೆ ಆಕ್ಸಿಡೆಂಟ್ ಆಗಿರೋದು ನೋಡಿದಾನೆ, ಆದ್ರೆ ಮರ್ತಿದ್ದಾನೆ. ಏನಾಯ್ತು? ಈಗ ಮಾತಾಡ್ತಿದ್ದಾರೆ. ವಿಕ್ಕಿ ಇನ್ನು ವಿಷಯ ಸರಿಗೆ ಸಿಂಕ್ ಆಗಿಲ್ಲ ಅನ್ಸುತ್ತೆ. ಅಮ್ಮ, ನೀನು ನೀವು ಆರಾಮಾಗಿದ್ದೀರ ತಾನೆ? ಅದೇನೋ ಗೊತ್ತಿಲ್ಲ ನೋಡಿ, ನದ್ನಿ ಒಂಥರ ಸಂಕಟ ಆಗ್ತಿದೆ. ಒಂದ್ಸಲ ಭಾರ ಭಾರ ಅನ್ಸ್ತಾ ಇದೆ. ಏನೋ ಕಳ್ಕೊಂಡಿರೋ ಫೀಲ್ಸ್, ಒಂಥರ ನಾನ್ ಅನಾಥ ಅನ್ನೋ ಭಾವ ಕಾಡ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ವೇದಾಂತ್, ಭಾವ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವ್ರಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ವೇದಾಂತ್. ಮೋಸ್ಟ್ಲಿ ಅವರು ಡಿನ್ನಲ್ಗೆ ಹೋಗಿದ್ದಾರೆ ಅನ್ಸುತ್ತೆ. ಆ ಜನ ಇಲ್ಲ ಅನ್ನೋದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವೇದಾಂತ್. ಎಲ್ಲ ಅವ್ರ ಕಣ್ಮುಂದೆನೆ ನಡೆದಿದ್ರು ಏನೂ ಗೊತ್ತಿಲ್ಲ ಅನ್ನೋ ತರ ಆಡ್ತಿದ್ದಾರೆ. ಅವ್ರಿಗೆಲ್ಲ ಮರ್ತೋಗಿದ್ಯೋ ಅಥವಾ ಎಲ್ಲ ನಿಂತಿದ್ರು ಅವ್ರ ಈ ತರ ಆಡ್ತಿದಾರೋ ಗೊತ್ತಾಗ್ತಿಲ್ಲ ವೇದಾಂತ್. ಪ್ಲೀಸ್ ನೀನೇ ಬಂದವ್ರಿಗೆ ಅರ್ಥ ಮಾಡಿಸು ವೇದಾಂತ್. ಎಲ್ಲಿದ್ದಾರೆ ವಿಕ್ರಾಂತ್? ರೂಮಲ್ಲಿದ್ದಾರೆ. ಬಾವು, ಅಗ್ರಜ ಸರಿ ಟೈಮಿಗೆ ಬಂದೆ. ಬಾ ಆಫೀಸ್ಗೆ ಹೋಗೋಣ. ಆಫೀಸಿಗೆ ಯಾಕೆ ವಿಕ್ರಾಂತ್? ಯಾಕೆ ಅಗ್ರಜ ಹೀಗೆ ಹೇಳ್ತಿದ್ಯಾ? ಧ್ರುವ ಯಾವ್ದು ಹುಡುಗಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಗುಡ್ ನ್ಯೂಸ್ ಹೇಳಕ್ಕೆ ನಮ್ಮ ಆಫೀಸ್ ಕರ್ತಿದ್ದಾನೆ. ಬಾ ಹೋಗೋಣ ಬೇಗ. ನಿನಗೇನಾಗಿದೆ ವಿಕ್ರಾಂತ್?
ಯಾಕೆ ಹೀಗಾಡ್ತಿದ್ಯಾ? ನನಗೇನಾಗಿದೆ? ಧ್ರುವ ಆಫೀಸಲ್ಲಿ ಇಲ್ಲ. ಅವನು ಹಿಂಗೆ ಆಫೀಸಲ್ಲಿ ಇರಲ್ಲ. ಆಫೀಸಲ್ಲಿ ಇರ್ತೀನಿ, ಬೇಗ ಬಾ ಅಂತ ನನಗೆ ಹೇಳಿ ಅವನು ಎಲ್ಲಿ ಹೋಗ್ತಾನೆ? ಇರು, ಕಾಲ್ ಮಾಡ್ತೀನಿ. ಮೊಬೈಲಲ್ಲಿ ಮೊಬೈಲ್ ಎಲ್ಲ ಇಲ್ಲೇ ಇತ್ತಲ್ಲ, ಇರೋ ನಿಮಿಷ ಇಲ್ಲೇ ಇಟ್ಟಿದೆ ಮೊಬೈಲ್. ನೋಡು ವಿಕ್ರಾಂತ್, ನೋಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ನೋಡು ವಿಕ್ರಾಂತ್, ಇದು ನೋಡು, ಧ್ರುವಂಗೆ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ನೀನು ಹೋಗಿದ್ಯಂತೆ.